ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗೆ ತಿಳಿದಿರೋ ಹಾಗೆ ಆಷಾಢ ಮಾಸವನ್ನು ಅಶುಭ ಮಾಸವೆಂದು ಪರಿಗಣಿಸಲಾಗುತ್ತದೆ. ಅಷ್ಟಕ್ಕೂ ನವ ವಿವಾಹಿತರು ಆಷಾಢ ಮಾಸದಲ್ಲಿ ಜೊತೆಯಾಗಿ ಏಕೆ ಇರಬಾರದು ಎಂಬುದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾನಾ ಅರ್ಥಗಳಿವೆ. ಈ ವಿಷಯದ ಹಿಂದೆ ವೈಜ್ಞಾನಿಕ ಕಾರಣನೂ ಇದೆ ಎಂಬುದರ ಬಗ್ಗೆ ಎಷ್ಟೋ ಮಂದಿಗೆ ತಿಳಿದಿಲ್ಲ. ನಮ್ಮ ಹಿರಿಯರು ಮಾಡಿರುವ ಈ ಸಂಪ್ರದಾಯದ ಹಿಂದೆ ಒಂದು ಅರ್ಥವಿರುತ್ತದೆ. ಆದರೆ ವೈಜ್ಞಾನಿಕವಾಗಿ ಯೋಚಿಸುವುದಾದರೆ ಕೆಲವರು ಈ ಹಿಂದೆ ಸಾಮಾಜಿಕ ಮತ್ತು ಆರ್ಥಿಕ ಕಾರಣವಿದೆ ಎನ್ನುತ್ತಾರೆ. ಈ ಎಲ್ಲ ವಿಷಯಗಳಿಗೆ ನಿಮಗೆ ಉತ್ತರ ಬೇಕು ಅಂದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಇಷ್ಟೇ ಅಲ್ಲ, ಒಂದೊಂದು ಕಡೆ ಒಂದೊಂದು ತರಹ ಆಷಾಢವನ್ನು ಆಚರಿಸುತ್ತಾರೆ. ಆಂಧ್ರ ಪ್ರದೇಶದ ಕಡೆ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಕೂಡ ಜೊತೆಯಾಗಿ ಇರಬಾರದು ಎಂದು ಹೇಳಲಾಗುತ್ತದೆ. ಈ ಆಷಾಢ ಮಾಸದ ಆರಂಭದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿರುತ್ತದೆ. ಈ ಸಂದರ್ಭದಲ್ಲಿ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ತವರಿಗೆ ಕಳಿಸಲಾಗುತ್ತದೆ. ಹೊಸದಾಗಿ ಮದುವೆಯಾದ ಜೋಡಿ ಆಷಾಢ ಮಾಸದ ಜೊತೆಯಾಗಿರಬಾರದೆಂದು ಹೇಳುತ್ತಾರೆ. ಆಷಾಢ ಮಾಸದಲ್ಲಿ ಗರ್ಭಿಣಿಯಾಗಬಾರದು. ಏಕೆ ಎಂದರೆ ಗಂಡ ಹೆಂಡತಿ ದೂರ ಇರಬೇಕು ಎಂದು ಹಿರಿಯರು ಹೇಳುತ್ತಾರೆ. ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಗಂಡನ ಮನೆಯಿಂದ ಆಷಾಢ ಮುಗಿಯುವವರೆಗೂ ತವರು ಮನೆಗೆ ಕಳಿಸುತ್ತಾರೆ. ಆಷಾಢ ಮಾಸದಲ್ಲಿ ದಂಪತಿ ಮಿಲನ ಹೊಂದಿ ಹೆಣ್ಣು ಮಕ್ಕಳು ಗರ್ಭಿಣಿಯಾದರೆ ಅವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಮಗು ಜನಿಸುತ್ತದೆ. ಈ ಸಮಯದಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತದೆ. ಇದರಿಂದ ಮಗುವಿಗೆ ಅನೇಕ ರೋಗಗಳು ಬರಬಹುದು. ಅಲ್ಲದೆ ನೀರಿನಿಂದ ಉಂಟಾಗುವ ಕಾಯಿಲೆಗಳು ಕೂಡ ಹೆಚ್ಚಾಗಿರುತ್ತದೆ. ಇನ್ನು ಆರ್ಥಿಕ ಮತ್ತು ಸಾಮಾಜಿಕ ಕಾರಣ ನೋಡುವುದಾದರೆ ಆಷಾಢದಲ್ಲಿ ಮಳೆ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ಹೊಸದಾಗಿ ಮದುವೆಯಾದ ದಂಪತಿ ಸದಾ ರೊಮ್ಯಾಂಟಿಕ್ ಮೂಡ್ನಲ್ಲಿರ್ತಾರೆ. ಬೇರೆ ಕೆಲಸಗಳ ಕಡೆಗೆ ಹೆಚ್ಚು ಗಮನ ನೀಡುವುದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಹೆಂಡತಿಯನ್ನು ತವರು ಮನೆಗೆ ಕಳಿಸಿದರೆ ಗಂಡ ತನ್ನ ಕೆಲಸ ಕಾರ್ಯಗಳಿಗೆ ಗಮನ ನೀಡಿ ಎಲ್ಲವನ್ನು ಸರಿಯಾಗಿ ನಿರ್ವಹಿಸುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ. ಆಷಾಢ ಮಾಸವನ್ನು ಅಶುಭ ಮಾಸವೆಂದು ಪರಿಗಣಿಸಲಾಗುತ್ತದೆ. ಈ ಮಾಸದಲ್ಲಿ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ದಂಪತಿಗಳನ್ನು ಪರಸ್ಪರ ದೂರ ಇಡಲಾಗುತ್ತದೆ. ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆಯಾದ ದಂಪತಿಗಳನ್ನು ದೂರವಿಡಲು ಕಾರಣವೇನು ಎಂದು ಇಲ್ಲಿ ತಿಳಿಯೋಣ ಬನ್ನಿ. ಈ ಆಷಾಢ ಮಾಸದಲ್ಲಿ ಆಚರಿಸಲಾಗುವಂತಹ ಪ್ರಮುಖ ಹಬ್ಬಗಳನ್ನು ಇಲ್ಲಿ ನೋಡೋಣ ಬನ್ನಿ. ಆಷಾಢ ಮಾಸದ ಬಗೆಗಿನ ಈ ವಿಚಾರಗಳು ನಿಮಗೆ ತಿಳಿದಿದೆಯಾ? ಆಷಾಢ ಮಾಸವು ಹಿಂದೂ ಕ್ಯಾಲೆಂಡರ್ನಲ್ಲಿ ಬರುವ 4ನೇ ತಿಂಗಳು. ಕರ್ನಾಟಕದಲ್ಲಿ ಜನರು ಆಷಾಢ ಮಾಸದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ಏಕೆಂದರೆ ಈ ಮಾಸವು ಅವರಿಗೆ ಹೆಚ್ಚು ಮಹತ್ವದಾಗಿರುತ್ತದೆ. ಆಷಾಢ ಮಾಸವು ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಅಶುಭ ಮಾಸವೆಂದು ಪರಿಗಣಿಸಲಾಗುತ್ತದೆ. ಅದರಲ್ಲೂ ನವ ವಿವಾಹಿತರಿಗೆ ಅಂದರೆ ಹೊಸದಾಗಿ ವಿವಾಹವಾದ ವಧು ಮತ್ತು ವರರಿಗೆ ಆಷಾಢ ಮಾಸದ ನಿಯಮಗಳು ಹೆಚ್ಚು ಮಾನ್ಯವಾಗಿರುತ್ತದೆ. ಹೊಸದಾಗಿ ವಿವಾಹವಾದ ದಂಪತಿಗಳು ಆಷಾಢ ಮಾಸದಲ್ಲಿ ಯಾವೆಲ್ಲ ನಿಯಮಗಳು ಆಚರಣೆಗಳನ್ನು ಅನುಸರಿಸಬೇಕು ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಆಷಾಢ ಮಾಸದಲ್ಲಿ ಇಂತಹ ಶುಭ ಕಾರ್ಯಗಳು ನಿಷಿದ್ಧ. ಮದುವೆ ಕಾರ್ಯ, ನಿಶ್ಚಿತಾರ್ಥಗಳು, ಒಳ್ಳೆಯ ಕಾರ್ಯಗಳು, ನಾಮಕರಣ, ಶುಭಾರಂಭ ಹಾಗೂ ಮಕ್ಕಳಿಗೆ ಸಂಬಂಧಿಸಿದ ಶುಭ ಕಾರ್ಯ, ಹೊಸ ಕಚೇರಿಗಳ ಪ್ರಾರಂಭ, ಹೊಸ ಮನೆಯ ಗೃಹ ಪ್ರವೇಶ. ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡುವುದಕ್ಕೆ ಅವಕಾಶವಿರುವುದಿಲ್ಲ. ನವ ವಿವಾಹಿತರಿಗೆ ಆಷಾಢ ಮಾಸದ ಆಚರಣೆಗಳು. ಆಷಾಢ ಮಾಸದ ಪ್ರಮುಖ ಆಚರಣೆಗಳು ನವ ವಿವಾಹಿತ ದಂಪತಿಗಳಿಗೆ ಸಂಬಂಧಿಸಿವೆ. ಆಷಾಢ ಮಾಸದಲ್ಲಿ ನವ ವಿವಾಹಿತರು ಸಂಪೂರ್ಣವಾಗಿ ಪರಸ್ಪರ ದೂರವಿರುತ್ತಾರೆ. ದಂಪತಿಗೆ ಒಬ್ಬರನ್ನೊಬ್ಬರು ನೋಡಲು ಸಹ ಅನುಮತಿ ಇರುವುದಿಲ್ಲ. ಈ ಕಾರಣದಿಂದ ಪತಿಯನ್ನು ಆಕೆಯ ತವರು ಮನೆಗೆ ಕಳಿಸಲಾಗುತ್ತದೆ. ಅನೇಕ ಸುಳ್ಳು ಸಂಗತಿಗಳು ಚಲಾವಣೆಯಲ್ಲಿದ್ದರೂ ಇದರ ಹಿಂದಿನ ಕಾರಣ ತುಂಬ ಸರಳವಾಗಿದೆ. ನವ ವಿವಾಹಿತರು ಆಷಾಢ ಮಾಸದಲ್ಲಿ ಬೇರೆಯಾಗಲು ಕಾರಣವೆಂದರೆ ದಂಪತಿಗಳು ಈ ತಿಂಗಳಿನಲ್ಲಿ ಒಟ್ಟಿಗೆ ಇದ್ದರೆ ನಂತರ ಅವರು ಚೈತ್ರ ಮಾಸದಲ್ಲಿ ಮಗುವಿಗೆ ಜನ್ಮ ನೀಡುತ್ತಾರೆ. ಚೈತ್ರ ಮಾಸವು ಸಾಮಾನ್ಯವಾಗಿ ಬೇಸಿಗೆಯ ಮಧ್ಯದಲ್ಲಿ ಬರುತ್ತದೆ. ಇದು ಗರಿಷ್ಠ ಸೂರ್ಯನ ಶಾಖವನ್ನು ಹೊಂದಿರುವ ಸಮಯವಾಗಿದೆ. ಬೇಸಿಗೆ ಸಮಯದಲ್ಲಿ ಹೆರಿಗೆಯಾಗುವಾಗ ಮಗುವಿಗೆ ಮತ್ತು ತಾಯಿಗೆ ಸಮಸ್ಯೆಗಳು ಎದುರಿಸಬಹುದು ಎನ್ನುವ ಕಾರಣಕ್ಕೆ ಆಷಾಢ ಮಾಸದಲ್ಲಿ ದಂಪತಿಗಳನ್ನು ದೂರ ಮಾಡಲಾಗುತ್ತದೆ. ಅಲ್ಲದೆ ಆಷಾಢ ಮಾಸದಲ್ಲಿ ಅತ್ತೆ ಮತ್ತು ಸೊಸೆ ಒಟ್ಟಿಗೆ ಇರಲು ಸಹ ಅನುಮತಿಯನ್ನು ನೀಡುವುದಿಲ್ಲ. ಇದರಿಂದ ಇಬ್ಬರು ತಮ್ಮ ಸಂಬಂಧವನ್ನು ಸಮನ್ವಯಗೊಳಿಸಬಹುದು. ಆಷಾಢ ಮಾಸದಲ್ಲಿ ಬರುವ ಹಬ್ಬಗಳನ್ನು ನಾವು ತಿಳಿದುಕೊಳ್ಳೋಣ. ಜಗನ್ನಾಥ್ ರಥಯಾತ್ರೆ, ವಿನಾಯಕ ಚತುರ್ಥಿ, ಸರ್ವತ್ರ ಏಕಾದಶಿ, ಬಕ್ರೀದ್, ಅಧಿಕ ಮಾಸ ಆರಂಭ, ಗುರುಪೂರ್ಣಿಮಾ,
ಸಂಕಷ್ಟ ಚತುರ್ಥಿ, ಕಾಮಿಕ ಏಕಾದಶಿ, ಆಷಾಢ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ನಂತರ ಶ್ರವಣ ಮಾಸ ಆರಂಭ. ಆಷಾಢ ಮಾಸದ ಮಹತ್ವ. ಶಿವನು ಪಾರ್ವತೀ ದೇವಿಗೆ ಅಮರತ್ವದ ಕಥೆಯನ್ನು ಹೇಳಿದ ಮಾಸವಿದು. ಈ ಮಾಸದಲ್ಲೇ ಗಂಗಾ ಮಾತೆಯು ಉತ್ತರಾಭಿಮುಖವಾಗಿ ಭೂಮಿಗೆ ಹರಿದು ಬಂದಳು. ಮಹಾಪ್ರತಿವರ್ತೆ ಅನಸೂಯ ದೇವಿ 4 ಸೋಮವಾರ ಶಿವ ವ್ರತವನ್ನು ಮಾಡುವ ಮೂಲಕ ಪತಿಯ ದೀರ್ಘಾಯುಷ್ಯಕ್ಕೆ ಕಾರಣಳಾದಳು. ಅಮರನಾಥದ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಆರಂಭವಾಗುವುದು ಈ ಸಮಯದಲ್ಲೇ. ಆಷಾಢ ಮಾಸದಲ್ಲೇ ಪ್ರಥಮ ಏಕಾದಶಿ ವ್ರತವನ್ನು ಆಚರಿಸಲಾಗುವುದು. ಆಷಾಢ ಮಾಸದ ಪ್ರತಿ ಶುಕ್ರವಾರವೂ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸಿ ಸಂಜೆಯಾಗುತ್ತಿದ್ದಂತೆ ಮನೆಯ ಮುಂದೆ ದೀಪ ಹಚ್ಚುವ ಸಂಪ್ರದಾಯವಿದೆ. ಈ ಮೇಲಿನ ಎಲ್ಲ ಆಚರಣೆಗಳನ್ನು ಆಷಾಢ ಮಾಸದಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಕೂಡ ನಿಷೇಧಿಸಲಾಗಿದೆ. ಇನ್ನೂ ಈ ವಿಷಯದ ಬಗ್ಗೆ ಹೆಚ್ಚಿನ ವಿಷಯಗಳು ತಿಳಿದಿದ್ದರೆ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.